ನಾರಾಯಣಂ ನಿಖಿಲಪೂರ್ಣಗುಣೈಕದೇಹಂ ನಿರ್ದೋಷಮಪ್ಯತಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿತಮಶೇಷವಿಶೇಷತೋಪಿ ವನ್ಯಂ ಸದಾ ಪ್ರಿಯತಂ ನಮಸನ್ನಮಾಮಿ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಳಂ ಭಜೆ ತಾಪತ್ರಯಾಪಹಂ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ನಮಸ್ಸೇ ಗುರೂನ್ ನಮಃ. ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಂ ಇಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. 5ನೇ ಅಧ್ಯಾಯ. ಈ ಅಧ್ಯಾಯದ ಆರಂಭದಲ್ಲಿ ಹಿಂದೆ ಹೇಳಿದ ವಿಷಯವನ್ನೇ ಕೃಷ್ಣ ಪರಮಾತ್ಮ ಸ್ವಲ್ಪ ವಿವರಣೆ ಕೊಡ್ತಾ ಇದ್ದಾನೆ. ಏನು ಅಂತಂದ್ರೆ, ಈ ಅಧ್ಯಾಯದ ಹೆಸರು ಸನ್ಯಾಸ ಯೋಗ ಅಂತ ಹೆಸರು. ಈ ಅಧ್ಯಾಯದ ಹೆಸರು ಸನ್ಯಾಸ ಯೋಗ. ಕೃಷ್ಣ ಪರಮಾತ್ಮ ಹಿಂದೆ ಹೇಳಿದ್ದ, ಅಲ್ಲ, ಸನ್ಯಾಸದಿಂದಲೂ ಕೂಡ ಮೋಕ್ಷವನ್ನು ಹೊಂದಬಹುದು, ಯೋಗದಿಂದಲೂ ಕೂಡ ಮೋಕ್ಷವನ್ನು ಹೊಂದಬಹುದು, ಕರ್ಮದಿಂದಲೂ ಕೂಡ ಮೋಕ್ಷವನ್ನು ಹೊಂದಬಹುದು. ಅದರಿಂದಾಗಿ ನೀನು ಕಾರ್ಮಿಕ ಅಂದ್ರೆ ಕ್ಷತ್ರಿಯ, ನೀನು ಕರ್ಮ ಮಾಡು ಮೊದಲು, ತದನಂತರ ಜ್ಞಾನವನ್ನು ಪಡೆದು ನೀನು ಮೋಕ್ಷವನ್ನು ಹೊಂದು ಅಂತ ಕೃಷ್ಣ ಪರಮಾತ್ಮ ಹೇಳಿದ್ದ. ಈಗ ಮತ್ತೆ ಅರ್ಜುನನ ಪ್ರಶ್ನೆ ಇದರಲ್ಲಿ ಮೊಟ್ಟ ಮೊದಲಿಗೆ ನೋಡಿ. ಅರ್ಜುನ ಉವಾಚ ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಚ್ಛ್ರೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅವನಿಗೆ ಕೇಳ್ತಾ ಇದ್ದಾನೆ, ಕೃಷ್ಣ ಹಿಂದೆ ಹೇಳಿದ್ಯಪ್ಪ ಸನ್ಯಾಸ ಅಂತ ಹೇಳಿದ್ದಿ. ಏನು ಸನ್ಯಾಸ ಅಂತಂದ್ರೆ ಕಾಮಾದಿ ಮೊದಲಾದ ಅರಿಷಡ್ವರ್ಗಗಳನ್ನು ಬಿಡುವಂಥದ್ದು, ಮಮತೆಯನ್ನು ಬಿಡುವಂಥದ್ದು ಸನ್ಯಾಸ. ಅಷ್ಟೇ ಅಲ್ಲ, ಕರ್ಮವನ್ನೂ ಹೇಳಿದ್ದಿ. ಏನು ಕರ್ಮ? ನಮ್ಮ ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನ ಭಗವದ್ ಅರ್ಪಣೆಯ ಬುದ್ಧಿಯಿಂದ ಮಾಡುವುದೇನೇ ಅದು ಕರ್ಮಾಚರಣೆ. ಅದು ಯೋಗ ಅಂತ ಹೇಳಿದ್ದಿ. ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನ ಭಗವದರ್ಪಣೆಯ ಬುದ್ಧಿಯಿಂದ ಮಾಡುವಂಥದ್ದನ್ನೇ ಯೋಗ. ಕಾಮಾದಿ ಅರಿಷಡ್ವರ್ಗಗಳನ್ನ ಮಮತಾದಿಗಳನ್ನ ಬಿಡುವಂಥದ್ದೇ ಸನ್ಯಾಸ. ಹಿಂದೆ ಹೇಳಿದ್ದಿ ಹೌದು, ಆದ್ರೆ ಆ ಎರಡರಲ್ಲಿ ಯಾವುದು ನಮಗೆ ಶ್ರೇಯಸ್ಸುಕರ? ಕಾಮಾದಿತ್ಯಾಗ ರೂಪವಾದ ಸನ್ಯಾಸ ಶ್ರೇಯಸ್ಸೋ ಅಥವಾ ವಿಹಿತ ಕರ್ಮಗಳನ್ನ ಭಗವದರ್ಪಣ ಬುದ್ಧಿಯಿಂದ ಆಚರಣೆ ಮಾಡುವುದು ನಮಗೆ ಶ್ರೇಯಸ್ಸನ್ನು ತಂದುಕೊಡುತ್ತೋ? ಈ ಎರಡರಲ್ಲಿ ಯಾವುದು ಶ್ರೇಷ್ಠ ಅದನ್ನ ಹೇಳು. ಹಾಗಾದ್ರೆ ನೀನು ಸನ್ಯಾಸವೇ ಶ್ರೇಷ್ಠ ಅಂತ ಹೇಳಿದರೆ ನಾ ಯುದ್ಧ ಮಾಡೋದಿಲ್ಲ. ಯಾಕೆ? ಅದರಲ್ಲಿ ಬರೀ ಕಾಮಾದಿ ತ್ಯಾಗವನ್ನು ಮಾಡಬೇಕು. ನಾವು ಯಾಕೆ ಯುದ್ಧ ಮಾಡ್ತಾ ಇರೋದು? ಯಾಕೆ? ಭೂಮಿ ಬೇಕು, ಒಂದ್ ಸ್ವಲ್ಪ ಭೂಮಿ ಕೊಟ್ಟಿಲ್ಲ ಅಂತ. ಕಾಮನೇ ಬೇಡ, ಅದರಿಂದ ಯುದ್ಧ ಬೇಡ. ಸನ್ಯಾಸದಿಂದಲೇ ನಾವು ಜೀವನವನ್ನು ಮಾಡಿ ಮೋಕ್ಷಕ್ಕೆ ಹೋಗೋಣ. ಅಲ್ಲ, ಕರ್ಮವು ಶ್ರೇಷ್ಠ ಅಂದ್ರೆ ಯುದ್ಧ ಮಾಡೋಣ ಅಂತ ಅವನ ಮನಸ್ಸಿನಲ್ಲಿ ಓಡ್ತಿರುವಂಥದ್ದು. ಅದಕ್ಕೆ ಹೇಳ್ತಾ ಇದ್ದಾನೆ, ಯಚ್ಛೇಯ ಏತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅದರಿಂದ ನಿಶ್ಚಯವಾಗಿ ಯಾವುದು ನಮಗೆ ಶ್ರೇಯಸ್ಸುಕರ ಎಂಬುದಾಗಿ ಯಾವುದಾದ್ರೂ ಒಂದು ಹೇಳು ಅಂತ ಅರ್ಜುನ ಕೃಷ್ಣನಿಗೆ ಕೇಳ್ತಾ ಇದ್ದಾನೆ. ಅರ್ಥ ನೋಡಿ, ಹೇ ಕೃಷ್ಣ,
ಎಲೈ ಕೃಷ್ಣನೇ, ಕೃಷ್ಣ ಎಲೈ ಕೃಷ್ಣನೇ, ಸನ್ಯಾಸಂ ಕಾಮಾದಿತ್ಯಾಗ ರೂಪವಾದ ಕಾಮಾದಿ ತ್ಯಾಗ ರೂಪವಾದ ಕರ್ಮಣಾಂ ಕಾಮಾದಿ ತ್ಯಾಗ ರೂಪವಾದ ಸನ್ಯಾಸವನ್ನು, ಕ್ಷಮಿಸಿ, ಕಾಮಾದಿ ತ್ಯಾಗ ರೂಪವಾದ ಸನ್ಯಾಸವನ್ನು ಕರ್ಮಣಾಂ ಯೋಗಂ ಭಗವದರ್ಪಣ ಬುದ್ಧಿಯಿಂದ ವರ್ಣಾಶ್ರಮೋಚಿತವಾದ ಕರ್ಮಗಳ ಆಚರಣೆ ರೂಪವಾದ ಯೋಗವನ್ನು ಪುನಃ ಶಂಸಸಿ ಮತ್ತೆ ಹೇಳುತ್ತಿದ್ದಿ ಏತಯೋಹೋ ಈ ಸನ್ಯಾಸ ಮತ್ತು ಯೋಗಗಳಲ್ಲಿ ಏಕಂ ಒಂದು ಯತ್ಶ್ರೇಯಃ ಅಂತಾನೆ ಬರ್ಕೊಳ್ಳಿ. ಯಚ್ಛ್ರೇಯಃ ಯಾವುದು ಶ್ರೇಷ್ಠವೋ ತತ್ ಅದನ್ನ ಸುನಿಶ್ಚಿತಂ ನಿಶ್ಚಯವಾಗಿ ಮೇ ನನಗೆ ಬ್ರೂಹಿ ಹೇಳು ಇದರಲ್ಲಿ ಪ್ರಶ್ನೆ ಇದ್ರೆ ಕೇಳಿ. ಪ್ರಶ್ನೆ ಇಲ್ಲ ಆಚಾರ್ಯ, ಅದು ಒಂದು ಕಾಮೆಂಟ್. ನಮ್ಮಪ್ಪ ಅರ್ಜುನ ಹೆಂಗಾರು ಮಾಡಿ ಜಾರ್ಕೊಳಕ್ ನೋಡ್ತಾ ಇದ್ದಾನೆ ಅಂತ ಅನ್ಕೋಬೇಕು. ಅಲ್ಲ, ಅವನು ಮುಖ್ಯವಾಗಿ ಕೇಳ್ತಾ ಇರೋದು ಒಳ್ಳೇದಾಗ್ಬೇಕಪ್ಪ. ನೀ ಹೇಳಿದ್ದನ್ನ ನಾ ಮಾಡ್ತೇನೆ, ಹೌದು, ಹಿಂದೆ ಅನೇಕ ಎಲ್ಲವನ್ನು ಹೇಳಿದ್ದೀಯ ನೀನು, ಅದು ಯಾವುದು ಶ್ರೇಷ್ಠ ಅನ್ನೋದು ಹೇಳು,
ನೀ ಹೇಳಿದ್ದನ್ನೇ ನಾನು ಮಾಡ್ತೇನೆ ಅಂತ, ನಿನ್ನ ಮಾತಿನಲ್ಲಿ ಬದ್ಧನಾಗಿದ್ದೇನೆ ಅಂತ. ಶಾಧಿಮಾಂ ತ್ವಾಂ ಪ್ರಪನ್ನಂ ಶಿಷ್ಯಸ್ಥೇಹಂ ಶಾಧಿಮಾಂ ತ್ವಾಂ ಪ್ರಪನ್ನಂ, ನಿನಗೆ ಶರಣಾಗಿದ್ದೇನೆ, ನಾನು ನಿನ್ನ ಶಿಷ್ಯ. ಮಾಂ ಶಾಧಿ, ನನ್ನನ್ನ ನನಗೆ ಉಪದೇಶ ಕೊಡು ಅಂತ ಕೇಳಿದ್ದ ಅವನು. ಆದ್ದರಿಂದ ಯಾವುದು ಶ್ರೇಯಸ್ಸು, ನೀ ಯಾವುದು ಹೇಳ್ತೀಯೋ ಅದನ್ನು ಮಾಡ್ತೇನೆ ಅಂತ. ಅಷ್ಟು ಸುಲಭವಾಗಿ ಆನ್ಸರ್ಸ್ ಕೊಡಲ್ಲ ಅವರು. ಆ ಕೃಷ್ಣ ಅಷ್ಟು ಸುಲಭವಾಗಿ ಆನ್ಸರ್ ಕೊಡಲ್ಲ. ಏನೇ ಕೊಡ್ತಾನೆ. ಸರಿ, ಮುಂದುವರಿ. ಸರಿ, ಮುಂದೆ ಹೋಗೋಣ. ಅದಕ್ಕೆ ಕೃಷ್ಣ ಹೇಳ್ತಿದ್ದಾನೆ, ಇಂತಹ ಹುಚ್ಚ ನೀನು, ನಿನ್ನ ಪ್ರಶ್ನೆಯೇ ಸರಿಯಲ್ಲ ಅಂತ. ಯಾಕೆ ನೋಡಿ, ಯಾಕೆ ಅಂತಂದ್ರೆ ನೋಡು, ನೀನು ಸನ್ಯಾಸ ಸನ್ಯಾಸ ಅಂತ ಹೇಳ್ತಿದ್ದಿ. ಸನ್ಯಾಸ ಅಂದ್ರೇನು? ಕಾಮಕ್ರೋಧಾದಿಗಳನ್ನ ಬಿಟ್ಟು ಯತ್ಯಾಶ್ರಮವನ್ನು ಸ್ವೀಕಾರ ಮಾಡೋದು ಸನ್ಯಾಸ ಅಲ್ಲ. ಕಾಮಕ್ರೋಧವನ್ನ ಬಿಟ್ಟು, ಸಂಸಾರವನ್ನ ಬಿಟ್ಟು ಎಲ್ಲೋ ವನಕ್ಕೆ ಹೋಗಿ ಇರುವಂತದ್ದು ಅದು ಸನ್ಯಾಸ ಅಲ್ಲ. ಮತ್ತೆ ಯೋಗ ಅಂತ ಹೇಳ್ತಿದ್ಯಲ್ಲಪ್ಪ, ಬರೀ ಕರ್ಮಾನುಷ್ಠಾನ ರೂಪವಾದ ಗೃಹಸ್ಥಾಶ್ರಮವನ್ನೇ, ಗೃಹಸ್ಥಾದಿ ಆಶ್ರಮಗಳನ್ನ, ಗೃಹಸ್ಥಾಶ್ರಮವನ್ನ ಅದು ಹೇಳ್ತಾ ಇಲ್ಲ. ಆದ್ದರಿಂದ ಸನ್ಯಾಸದಲ್ಲಿ, ಈ ಯೋಗದಲ್ಲಿ ಯಾವುದು ಶ್ರೇಷ್ಠ ಅಂತ ಕೇಳ್ತಾ ಇದೆಯಲ್ಲ ಅರ್ಜುನ, ಈ ಪ್ರಶ್ನೆಯೇ ಸರಿಯಲ್ಲ. ಮತ್ತೇನು ಗೊತ್ತಾ, ಸನ್ಯಾಸ ಅಂದ್ರೇನು? ಸಮ್ಯಕ್ ನ್ಯಾಸವಾಗಿ ಇಡೋದು, ಒತ್ತೆಯಾಗಿ ತೆಗೆದಿಡೋದು ಅಂತರ್ಥ. ಏನನ್ನ? ಕಾಮಕ್ರೋಧಾದಿಗಳನ್ನ, ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಾದಿಗಳನ್ನ, ಈ ಅರಿಷಡ್ವರ್ಗಗಳನ್ನ ತೆಗೆದಿಟ್ಟು ಬಿಡಬೇಕು ಸೈಡಿಗೆ. ಅದೇ ಆ ತ್ಯಾಗವೇ ಸನ್ಯಾಸ ಅಂತ ಅರ್ಥ ಅಷ್ಟೇ. ನಾವು ಸನ್ಯಾಸಿಗಳಾಗಬೇಕು ಅಂದ್ರೆ ಶನಿವಾರ ತೆಗೆದಿಟ್ಟು ಸಂಸಾರ ಬಿಟ್ಟಿರ್ಬೇಕು ಅಂತ ಏನಿಲ್ಲ, ಹೌದಾ? ಇದನ್ನ ಬಿಟ್ರೆ ಸಾಕು, ಅವನು ಸನ್ಯಾಸಿನೇ. ಯೋಗ ಅಂದ್ರೇನು? ಅವನು ಹಾಗಾದ್ರೆ ವಿಚಾರ ಮಾಡಿ, ಸನ್ಯಾಸಿಗಳಿಗೆ ಯೋಗ ಇಲ್ಲ. ಯೋಗ ಅಂದ್ರೇನು? ಬರೀ ಗೃಹಸ್ಥಾಶ್ರಮವೇ ಯೋಗ ಅಂತ ಹೇಳ್ತಾ ಇದ್ದೀರಿ. ಕರ್ಮಾನುಷ್ಠಾನವೇ ಯೋಗ. ಕರ್ಮಾನುಷ್ಠಾನದಲ್ಲಿ ಯಜ್ಞವೂ ಬರ್ತದೆ. ಯಜ್ಞದಲ್ಲಿ ಸನ್ಯಾಸಿಗಳಿಗೆ ಅಧಿಕಾರ ಇಲ್ಲ. ಹಾಗಾದ್ರೆ ಅವರಲ್ಲಿ ಯೋಗ ಇಲ್ಲವಾ ಅಂತಂದ್ರೆ ಅದಕ್ಕೆ ಹೇಳ್ತಾ ಇದ್ದಾರೆ, ಯೋಗ ಅಂತಂದ್ರೆ ಅದಲ್ಲ. ನೀ ಯಾವುದಾದ್ರೂ ಕರ್ಮವನ್ನ ಮಾಡು, ಈ ಕರ್ಮ ಭಗವಂತನಿಗೆ ಸಮರ್ಪಣೆ ಎನ್ನುವಂತಹ ಬುದ್ಧಿ ಇರಬೇಕು. ಇದರಲ್ಲಿ ಸನ್ಯಾಸಿಗಳಿಗೂ ಅಧಿಕಾರ ಇದೆ. ಆದ್ದರಿಂದ ಇಂತಹ ಸನ್ಯಾಸ ಮತ್ತು ಯೋಗಗಳು ಒಬ್ಬನೇ ಪುರುಷನಲ್ಲಿ ಇರಲು ಸಾಧ್ಯ. ಅಷ್ಟೇ ಅಲ್ಲ, ಈ ಎರಡೂ ಕೂಡ, ಎರಡು ಸೇರಿದಾಗ ಮಾತ್ರ ಅದು ಮೋಕ್ಷಕ್ಕೆ ಸಾಧನವಾಗತ್ತೆ. ಆದ್ದರಿಂದ ಇವೆರಡರಲ್ಲಿ ಯಾವುದು ಶ್ರೇಷ್ಠ ಅಂತ ಕೇಳ್ತಾ ಇದ್ದೀಯಲ್ಲ, ಈ ಪ್ರಶ್ನೆಯೇ ವ್ಯರ್ಥ. ಅದಕ್ಕೆ ಹೇಳ್ತಾ ಇದ್ದಾನೆ ಅವನು. ಹಾಗಾದ್ರೆ ಸನ್ಯಾಸ ಮತ್ತು ಯೋಗಗಳ ಸ್ವರೂಪವನ್ನ ತಿಳಿಯುವುದು ಈ ಪ್ರಶ್ನೆಯ ಉದ್ದೇಶ ಅಷ್ಟೇ ಮುಖ್ಯವಾಗಿ. ಹಾಗಾದ್ರೆ ಮತ್ತೆ ಯಾವುದು ಶ್ರೇಷ್ಠ ಅಂತಂದ್ರೆ ಯೋಗವೇ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನೆ. ಕರ್ಮಾನುಷ್ಠಾನ ರೂಪವಾದ ಯೋಗವೇ ಶ್ರೇಷ್ಠ ಎಂಬುವಂತಹ ಉತ್ತರವನ್ನ, ಒಂದು ವೇಳೆ ಅದರ ಒಂದು ಸ್ವರೂಪವನ್ನ ತಿಳಿಯುವುದಕ್ಕೋಸ್ಕರವಾಗಿ ಹೇಳ್ತಾ ಇದ್ದಾನೆ. ಇಲ್ಲಿ ಸನ್ಯಾಸ ಮತ್ತು ಯೋಗಗಳಲ್ಲಿ ಯಾವುದು ಶ್ರೇಷ್ಠ ಅಂತಂದ್ರೆ ಯೋಗವೇ ಶ್ರೇಷ್ಠ. ಅದನ್ನ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ ಈ 2ನೇ ಶ್ಲೋಕದಲ್ಲಿ. ಶ್ರೀ ಭಗವಾನುವಾಚ ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ನೋಡಿ ನೋಡಪ್ಪ,
ಸನ್ಯಾಸ ಮತ್ತು ಕರ್ಮಯೋಗಗಳಲ್ಲಿ ಯಾವುದು ನಿಂಗೆ ಶ್ರೇಯಸ್ಸುಕರ ಅಂದ್ರೆ ಪ್ರತ್ಯೇಕವಾಗಿ ನಿಂಗೆ ಯಾವುದೂ ಕೂಡ ಶ್ರೇಯಸ್ಸನ್ನು ತಂದು ಕೊಡೋದಿಲ್ಲ. ಪ್ರತ್ಯೇಕವಾಗಿ ಯಾವುದೂ ಕೂಡ ನಿನಗೆ ಶ್ರೇಯಸ್ಸನ್ನು ತಂದು ಕೊಡೋದಿಲ್ಲ. ಆದರೂ ತಯೋಸ್ತು ಕರ್ಮ ಸನ್ಯಾಸ, ತಯೋಹೋ ಕರ್ಮ ಸನ್ಯಾಸಯೋಹೋ ಅಂದ್ರೆ ಯೋಗ ಮತ್ತು ಸನ್ಯಾಸಗಳಲ್ಲಿ ಯಾವುದು ಶ್ರೇಷ್ಠ ಅಂದ್ರೆ ಕರ್ಮಯೋಗವೇ ಶ್ರೇಷ್ಠ. ಅಂದ್ರೆ ಭಗವದರ್ಪಣ ಬುದ್ಧಿಯಿಂದ ಮಾಡುವಂತಹ ಈ ಕರ್ಮಯೋಗ ಏನಿದೆ, ಆಚರಣೆ ಏನಿದೆ, ಭಗವದರ್ಪಣ ಬುದ್ಧಿಯಿಂದ ವರ್ಣಾಶ್ರಮಕ್ಕೆ ಉಚಿತವಾದ ಕರ್ಮಗಳನ್ನು ಮಾಡುವುದೇ ಯೋಗ. ಈ ಯೋಗವೇ ಶ್ರೇಷ್ಠ. ವಿಚಾರ ಮಾಡಿ. ಅಂದ್ರೆ ಕೃಷ್ಣ ಎಷ್ಟು ಡೆಪ್ತ್ ಇಳಿತಾ ಇದ್ದಾನೆ ಅಂತಂದ್ರೆ, ಕಾಮಕ್ರೋಧಾದಿಗಳನ್ನ ಬಿಡ್ಲಿಕ್ಕೆ ಅಷ್ಟು ಸುಲಭ ಅಲ್ಲ, ಬಿಡೋದು ಅಷ್ಟು ಸುಲಭ ಅಲ್ಲ. ಎಂತೆಂಥ ಮುನಿಗಳೇ ಕ್ರೋಧವನ್ನ ಮಾಡಿದ್ದುಂಟು. ಭೃಗು ಋಷಿಗಳು ಗೊತ್ತು, ವಿಶ್ವಾಮಿತ್ರರು ಕಾಮಕ್ಕೆ ಒಳಗಾಗಿದ್ದುಂಟು. ಜನ್ಹು ಋಷಿಗಳು ಇದ್ದಾರೆ. ಬಹಳ ಸಿಟ್ಟು ಇದೆ, ಕಾಮವೂ ಇದೆ. ಈ ರೀತಿ ಇಂತಹ ಕಾಮಕ್ರೋಧಾದಿಗಳನ್ನು ಬಿಡೋದು ಅಷ್ಟು ಸುಲಭ ಅಲ್ಲ. ಆದ್ರೆ ಸುಲಭವಾದದ್ದು ಯಾವುದು ಅದು ಶ್ರೇಷ್ಠ ಅಂತ ನಮ್ಮ ಅನುಕೂಲಕ್ಕೆ ಹೇಳ್ತಾ ಇದ್ದಾನೆ ಕೃಷ್ಣ ಪರಮಾತ್ಮ. ಯಾವುದು ಸುಲಭವಾದದ್ದು ಅಂತಂದ್ರೆ ಭಗವದರ್ಪಣ ಬುದ್ಧಿಯನ್ನ ಮಾಡುವುದಲ್ಲ. ಏನಾಗಿದೆ ಹೇಳಿ, ಮನಸ್ಸಿನಿಂದ ಒಂದು ಮಾತು ಹೇಳಲಿಕ್ಕೆ ಏನಾಗಿದೆ? ಪರಮಾತ್ಮ, ಇಂದಿನ ಸಕಲ ಕರ್ಮಗಳೂ ಕೂಡ ನಿನಗೆ ಸಮರ್ಪಣೆ. ಎಷ್ಟು ಸುಲಭ, ಎಷ್ಟು ಸುಲಭವಾದ ಉಪಾಯ ಇದು. ಆದ್ದರಿಂದ ನಮ್ಮ ಅನುಕೂಲಕ್ಕಾಗಿ, ಸಜ್ಜನರ ಹಿತಕ್ಕಾಗಿ ಕೃಷ್ಣ ಪರಮಾತ್ಮ ಕರ್ಮಯೋಗೋ ವಿಶಿಷ್ಯತೆ, ಕರ್ಮಯೋಗವೇನೇ ಶ್ರೇಷ್ಠ. ಭಗವದರ್ಪಣ ಬುದ್ಧಿಯಿಂದ ವರ್ಣಾಶ್ರಮೋಚಿತವಾದ ಕರ್ಮಗಳನ್ನ ಮಾಡುವಂಥದ್ದೇ ಆ ಯೋಗ ಏನಿದೆ ಅದೇ ಶ್ರೇಷ್ಠ ಅಂತ ಕೃಷ್ಣ ಪರಮಾತ್ಮ ಹೇಳ್ತಾ ಇದ್ದಾನೆ. ನೋಡಿ, ಸನ್ಯಾಸ ಕರ್ಮಯೋಗಶ್ಚ ಅರ್ಥ ನೋಡಿ. ಸನ್ಯಾಸ ಕರ್ಮಯೋಗಶ್ಚ, ಸನ್ಯಾಸ ಮತ್ತು ಕರ್ಮಯೋಗಗಳ ನಿಶ್ರೇಯಸಕರೌ. ತಲೆಯಲ್ಲಿ ಏನು ಬರುತ್ತೆ ಹೇಳಿ? ಈ ನಿಶ್ರೇಯಸಕರೌ ಅನ್ನೋದಕ್ಕೆ ಏನ್ ಅರ್ಥ ಬರ್ತಾ ಇದೆ ನಿಮ್ಮ ತಲೆಯಲ್ಲಿ? ನಮ್ಗೇನು ಕ್ರೆಡಿಟ್ ಬೇಡ ಅಂತ. ಅವು ಶ್ರೇಯಸ್ಕರ ಅಲ್ಲ ಅಂತ ತಲೆಯಲ್ಲಿ ಬರ್ತಾ ಇದೆ. ಹೌದಾ? ನಿಜ ಆಚಾರ್ಯ. ಅವು ಶ್ರೇಯಸ್ಕರ ಅಲ್ಲ ಅಂತ ತಲೆಯಲ್ಲಿ ಬರ್ತಾ ಇದೆ. ಹಂಗಲ್ಲ, ನಿರ್ಗತಃ ಶ್ರೇಯ ಅಂತ ಅರ್ಥ ಮಾಡಬಾರದಲ್ಲಿ. ನಿತರಾಂ ಶ್ರೇಯ, ಸದಾಕಾಲ ಶ್ರೇಯಸ್ಕರವಾದದ್ದು ಯಾವುದು ಗೊತ್ತಾ? ಮೋಕ್ಷ. ಆ ನಿತರಾಂ ಶ್ರೇಯಸ್ಕರವಾದ ಮೋಕ್ಷಕ್ಕೆ ಇವು ಸಾಧನಗಳಾಗಿವೆ ಅಂತ ಅರ್ಥ. ತುಂಬಾ ಬೇಗ ಕನ್ಫ್ಯೂಸ್ ಆಗೋಗ್ತೀವಿ ಆಚಾರ್ಯ. ನಿಶ್ರೇಯಸಕರೌ, ನಿಶ್ರೇಯಸಕರೌ, ನಿಶ್ರೇಯಸ್ಸು ರೂಪವಾದ ಮೋಕ್ಷಕ್ಕೆ ಇವು ಸಾಧನಗಳಾಗಿವೆ ಅಂತ ಬರ್ಕೊಳ್ಳಿ. ಸನ್ಯಾಸ ಕರ್ಮಯೋಗಶ್ಚ, ಸನ್ಯಾಸ ಮತ್ತು ಕರ್ಮಯೋಗಗಳು ಉಭೌ ಇವೆರಡುಗಳು ನಿಶ್ರೇಯಸಕರೌ, ನಿಶ್ರೇಯಸ್ಸು ರೂಪವಾದ, ನಿಶ್ರೇಯ ರೂಪವಾದ ಮೋಕ್ಷಕ್ಕೆ ಇವುಗಳು ಕಾರಣವಾಗಿವೆ. ಬಹಳ ಕಷ್ಟ. ಸರಿಯಾಗಿ ಸುಮ್ಮನೆ ಮೇಲಿನ ಅರ್ಥ ನೋಡ್ಕೊಂಡ್ ಬಿಟ್ರೆ
ಇನ್ನೊಮ್ಮೆ ಹೇಳಿ ಆಚಾರ್ಯ, ಸ್ವಲ್ಪ ಇದಿರುವಾಗ ಅರ್ಥ ಆಗ್ಲಿಲ್ಲ. ಹಾ, ಇನ್ನೊಂದ್ಸರ್ತಿ ಅರ್ಥ ಹೇಳ್ತೇನೆ ನೋಡಿ. ಸನ್ಯಾಸ, ನಿಷ್ಕ್ರಿಯಕರಾವು. ಹಾ ಹಾ, ನಿಶ್ರೇಯಸ ಕರವು ಅಂತ ಬಿಡಿಸ್ಕೊಳ್ಬೇಕು. ಹ್ಮ್ ನಿಶ್ರೇಯಸ್ಸು ರೂಪವಾದ ಮೋಕ್ಷಕ್ಕೆ ಸಾಧನಗಳಾಗಿವೆ. ನಿಶ್ರೇಯಸ್ಸು ರೂಪವಾದ ಮೋಕ್ಷಕ್ಕೆ ಸಾಧನವಾಗಿವೆ. ತಯೋಸ್ತು ಇವೆರಡರಲ್ಲಿ ಕರ್ಮ ಸನ್ಯಾಸಾತ್ ಕಾಮಕ್ರೋಧಾದಿಗಳ ತ್ಯಾಗರೂಪವಾದ ಸನ್ಯಾಸಕ್ಕಿಂತ ಕರ್ಮಯೋಗ, ಭಗವದರ್ಪಣ ಬುದ್ಧಿಯಿಂದ ಮಾಡುವ ಕರ್ಮಾಚರಣೆಯು, ಭಗವದರ್ಪಣ ಬುದ್ಧಿಯಿಂದ ಕರ್ಮಾಚರಣ ರೂಪವಾದ ಕರ್ಮಯೋಗವು ಅಂತ ಬರ್ಕೊಳ್ಳಿ. ಭಗವದರ್ಪಣ ಬುದ್ಧಿಯಿಂದ ಕರ್ಮಾಚರಣ ರೂಪವಾದ ಕರ್ಮಯೋಗವು ವಿಶಿಷ್ಯತೆ, ಶ್ರೇಷ್ಠವಾಗಿದೆ. ಪ್ರಶ್ನೆ ಇದ್ರೆ ಕೇಳಿ. ಆಚಾರ್ಯ ಏನಂತಾರೆ, ಕರ್ಮ ಮಾಡಿ ಅದನ್ನ ಕೃಷ್ಣನಿಗೆ ಅರ್ಪಿಸಿ ಅದು ಬೆಟರ್ ಈ ಇದಕ್ಕೆ ಕಂಪೇರ್ ಮಾಡಿದ್ರೆ ಅಂತ. ಹೌದು, ಈ ಸನ್ಯಾಸ ಕಂಪೇರ್ ಮಾಡಿ. ಸನ್ಯಾಸ ಅಂದ್ರೆ ಕಾಮಕ್ರೋಧಾದಿಗಳನ್ನು ಬಿಡುವಂಥದ್ದು. ಅದೇ ಯಾಕೆ ಕೃಷ್ಣ ಪರಮಾತ್ಮ, ನಾವು ಇಲ್ಲಿ ಅದನ್ನ ಮೆನ್ಷನ್ ಮಾಡಿಲ್ಲ. ಕೃಷ್ಣ ಪರಮಾತ್ಮ ಅದನ್ನ ಯಾಕೆ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನೆ ಮೆನ್ಷನ್ ಮಾಡಿಲ್ಲ. ಯಾಕೆ ಶ್ರೇಷ್ಠ ಅಂತಂದ್ರೆ ಅದನ್ನು ಬಿಡುವುದಷ್ಟು ಸುಲಭ ಅಲ್ಲ ಅಂತ, ನಮಗ ಅನುಕೂಲ ಆಗ್ಲಿ ಅಂತ. ಬೆಳಗ್ಗೆಯಿಂದ ಸಾಯಂಕಾಲ ಯಾವುದಾದ್ರೂ ಕೆಲಸ ಮಾಡಿ, ನಿಮ್ಮ ಆಫೀಸ್ ಕೆಲಸನೇ ಮಾಡಿ, ಲೌಕಿಕವಾದ ಕೆಲಸವನ್ನೇ ಮಾಡಿ, ಎಲ್ಲ ಕೆಲಸವು ನಿನ್ನ ಪೂಜೆ, ನಿನಗೆ ಅರ್ಪಣೆ, ಸ್ವೀಕಾರ ಮಾಡ್ತಾನೆ ಪರಮಾತ್ಮ, ಸ್ವೀಕಾರ ಮಾಡ್ತಾನೆ. ಅದ್ರಲ್ಲಿ ಕೆಲವು ಸರ್ತಿ ಕೋಪ ಗೀಪ ಮಾಡ್ಕೊಂಡ್ಬಿಟ್ಟಿರ್ತೀವಲ್ಲ ಆಚಾರ್ಯ. ಅಲ್ಲ, ಅದೇ ಅದಕ್ಕೆ ಅವನು ಇದನ್ನೇ ಶ್ರೇಷ್ಠ ಅಂತ ಹೇಳ್ತಾ ಇದ್ದಾನೆ. ಅಲ್ಲ, ನೀವು ಆಯ್ತು, ನೀವು ಕೋಪ ಮಾಡಿದ್ದನ್ನು ಅದೊಂದು ಕರ್ಮ. ಗುಡ್ ಕ್ವಶನ್. ನೀವು ಕೋಪ ಮಾಡಿದ್ದನ್ನು ಒಂದು ಕರ್ಮ ಅಂತ ನೀವು ಗ್ರಹಣೆ ಮಾಡ್ತಾ ಇದ್ದೀರಿ. ಹೌದು, ಅದನ್ನ ದೇವರಿಗೆ ಹೆಂಗ್ ಸಮರ್ಪಣೆ ಮಾಡೋದು ಅಂತ ತಲೆ ಕೆಡಿಸ್ಕೊಳ್ಬೇಡಿ. ಸಮರ್ಪಣೆ ಮಾಡಿ ಅದರಲ್ಲಿ ಇರುವಂತಹ ಬರೀ ಆ ಒಂದು ಕರ್ಮ ರೂಪವನ್ನು ತಗೊಳ್ತಾನೆ ಅಷ್ಟೇ. ನೀವು ಯಾಕೆ ಒಂದೇನೋ ಮಗ ಏನೋ ತಪ್ಪು ಮಾಡ್ದ, ಅವನ ಮೇಲೆ ಕೋಪ ಮಾಡ್ಕೊಂಡಿರ್ತೀರಿ. ಯಾಕೆ? ಅವನು ಒಳ್ಳೆಯದಕ್ಕೋಸ್ಕರ ಕೋಪ ಮಾಡ್ಕೊಂಡಿರ್ತೀರಿ. ನಿಜ. ಅದನ್ನೂ ನೀವು ಸಮರ್ಪಣೆ ಮಾಡಿ, ಯಾವುದೇ ಕರ್ಮವನ್ನ ಆಗಲಿ ಸಮರ್ಪಣೆ ಮಾಡಿ. ಆದ್ರೆ ನಾವು ಅಕಸ್ಮಾತಾಗಿ ಅಪ್ಪಿ ತಪ್ಪಿ ಆದಂತಹ ಕೆಟ್ಟ ಕರ್ಮವೂ ಕೂಡ, ದುಷ್ಕರ್ಮವೂ ಕೂಡ ಭಗವಂತ ಸಮರ್ಪಣೆ ಆಗತ್ತೆ. ಆದರೆ ಅದರ ಒಂದು ಫಲ ಪರಮಾತ್ಮಿಗೆ ಹೋಗೋದಿಲ್ಲ. ಯಾಕೆ? ಶುಭಂ ಪಿಬತ್ಯಸೋ ನಿತ್ಯಂ ನಾಶುಭಂ ಸ ಹರಿಪಿಬೇತ್. ಆ ಒಂದು ಕರ್ಮಗಳಲ್ಲಿರುವಂತಹ ಸಾರಭಾಗವನ್ನ ಮಾತ್ರ ಪರಮಾತ್ಮ ಗ್ರಹಣೆ ಮಾಡ್ತಾನೆ ಹೊರತು ಶುಭಾಶುಭಗಳನ್ನ ಇಲ್ಲ. ಆ ಶುಭವನ್ನ ಮಾತ್ರ ಗ್ರಹಣೆ ಮಾಡ್ತಾನೆ, ಅಶುಭವನ್ನು ಗ್ರಹಣೆ ಮಾಡೋದಿಲ್ಲ. ಅದರಿಂದಾಗಿ ಕೆಟ್ಟ ಕರ್ಮಗಳನ್ನು ಕೂಡ
ಪರಮಾತ್ಮಗೆ ಸಮರ್ಪಣೆ ಮಾಡಿ ವಿಚಾರ ಮಾಡಿ. ಬೆಳಗ್ಗೆಯಿಂದ ಸಾಯಂಕಾಲ ತನಕ ಆಯ್ತು, ಒಂದು 5 ಕೆಟ್ಟ ಕರ್ಮಗಳು ಆಗಿವೆ ಅಂತ ತಿಳ್ಕೊಳ್ಳಿ. ಅಷ್ಟು ಕೆಟ್ಟವರಂತೂ ನಾವಲ್ಲ ಹೇಳಬಹುದು. ಉಳಿದಿದ್ದೆಲ್ಲ ಕರ್ಮಗಳು ಶುಭ ಕರ್ಮಗಳೇ. ಒಂದು 5 ಕೆಟ್ಟ ಕರ್ಮಗಳು ಪರಮಾತ್ಮ ಸಮರ್ಪಣೆ ಆದರೂ ಉಳಿದಿದ್ದೆಲ್ಲ ಕರ್ಮಗಳು ಶುಭ ಕರ್ಮಗಳು ಕೂಡ ಪರಮಾತ್ಮ ಸಮರ್ಪಣೆ ಆಗಿರುತ್ತಲ್ಲ. ನಿಜ. ಹೌದಾ? ಅದಕ್ಕೋಸ್ಕರವಾದ್ರೂ ಕರ್ಮಗಳನ್ನು ಸಮರ್ಪಣೆ ಮಾಡಿ ಅಂತ ಹೇಳ್ತಾ ಇದ್ದಾನೆ ಅಷ್ಟೇ. ನನ್ನ ಮಕ್ಕಳು ನೀವಷ್ಟು ತಪ್ಪು ಮಾಡೋದಿಲ್ಲ ಅಂತೇಳಿ ಪರಮಾತ್ಮನಿಗೂ ಗೊತ್ತು. ನಿಜ. ಅದರಲ್ಲೂ ಮಧ್ವಾಚಾರ್ಯ ಅನುಯಾಯಿಗಳು ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಸರಿ, ಮುಂದೆ ಇನ್ನೊಂದು ಶ್ಲೋಕ ನೋಡೋಣ. ಆಚಾರ್ಯ, ಈಗ ಸನ್ಯಾಸಿಯ ಲಕ್ಷಣ ಹೇಳ್ತಾ ಇದ್ದಾನೆ. ಸನ್ಯಾಸ 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 ಅಂತ ಹೇಳಿದ್ವಿ. ಏನದು ಸನ್ಯಾಸ? ಯಾರು ಸನ್ಯಾಸಿ? ಶನಿವಾರ ತೆಗೆದು ಆತ್ಮಶ್ರಾದ್ದ ಮಾಡಿಕೊಂಡು ಕಾವಿಯನ್ನು ಉಟ್ಟುಕೊಂಡ್ಬಿಟ್ರೆ ಸನ್ಯಾಸಿನ ಅಲ್ಲ. ಅದರ ಬಗ್ಗೆ ಹೇಳ್ತಾ ಇದ್ದಾನೆ. ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋ ನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ನೋಡಿ, ಏ ಮಹಾಬಾಹೋ ಅರ್ಜುನ, ಯಾರನ್ನೂ ಕೂಡ ದ್ವೇಷವೇ ಮಾಡೋದಿಲ್ವೋ, ಯಾವುದನ್ನೂ ಕೂಡ ಅಪೇಕ್ಷಿಸೋದೇ ಇಲ್ಲವೋ, ಯಾರು ಈ ಒಂದು ಕರ್ಮದಿಂದ ನನಗೆ ಈ ರೀತಿಯಾದ ಫಲ ಇದೆ ಅಂತ ತಿಳಿದುಕೊಂಡು ಇಂತಹ ಕರ್ಮಗಳನ್ನೇ ಮಾಡಬೇಕು ಅಂತ ಯಾರು ಹೋಗೋದಿಲ್ವೋ, ಅರ್ಥಾತ್ ಕಾಮ್ಯ ಕರ್ಮವನ್ನ ಯಾರು ಮಾಡೋದಿಲ್ವೋ ಅವನೇನೇ ನಿತ್ಯ ಸನ್ಯಾಸಿ. ಯಾರನ್ನೂ ಕೂಡ ದ್ವೇಷ ಮಾಡೋದಿಲ್ವೋ, ಯಾವುದನ್ನೂ ಕೂಡ ಅಪೇಕ್ಷೆ ಪಡೋದಿಲ್ವೋ, ಯಾರು ದ್ವಂದ್ವಾತೀತನಾಗಿದ್ದಾನೋ, ಅರ್ಥಾತ್ ನಿರ್ದ್ವಂದ್ವ, ದ್ವಂದ್ವಾತೀತ ಅಂತಂದ್ರೆ ಕಾಮ್ಯ ಕರ್ಮವನ್ನ ಯಾರು ಮಾಡೋದಿಲ್ವೋ ಅವನು ನಿತ್ಯ ಸನ್ಯಾಸಿ. ಇಂತಹ ನಿತ್ಯ ಸನ್ಯಾಸಿ ಅನಾಯಾಸವಾಗಿ ಈ ಸಂಸಾರ ಬಂಧನವನ್ನು ಕಳೆದುಕೊಳ್ತಾನೆ. ಅನಾಯಾಸವಾಗಿ ಸಂಸಾರ ಬಂಧನದಿಂದ ಕಳೆದುಕೊಳ್ತಾನೆ, ಬಂಧನವನ್ನು ಕಳೆದುಕೊಂಡು ಮೋಕ್ಷಕ್ಕೆ ಹೋಗ್ತಾನೆ. ಈ ರೀತಿ ನಾವು ಕೂಡ ಆಗಬಹುದು. ಸನ್ಯಾಸಿಗಳು, ಅದೇ ಹೇಳಿದೆ, ಶನಿವಾರ ತೆಗೆದಿಟ್ಟು ಕಾವಿ ಉಟ್ಕೊಂಡ್ಬಿಟ್ಟು ಸನ್ಯಾಸಿಗಳಲ್ಲ. ಈ ಎಲ್ಲ ಲಕ್ಷಣಗಳು ಇರಬೇಕು, ಅವರು ನಿಜವಾದ ಸನ್ಯಾಸಿ. ಇಂತಹ ಲಕ್ಷಣಗಳು ಗೃಹಸ್ಥನಲ್ಲಿದ್ದರೂ ಕೂಡ ಅವನು ಸನ್ಯಾಸಿಯೇನೆ. ಅರ್ಜುನ, ಅಶ್ವತ್ಥಾಮ ಪರಸ್ಪರವಾಗಿ ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾರೆ. ಅರ್ಜುನ ಎರಡೆರಡು ಮದುವೆ ಆಗಿದ್ದಾನೆ. ವೇದವ್ಯಾಸರು ಬಂದು ಆ 2 ಬ್ರಹ್ಮಾಸ್ತ್ರಗಳನ್ನು ತಡಿತಾರೆ. ಆದರೂ ಅರ್ಜುನನಿಗೆ ಹೇಳ್ತಾರೆ ಬ್ರಹ್ಮಾಸ್ತ್ರವನ್ನು ಹಿಂಪಡೆದುಕೋ, ಅಶ್ವತ್ಥಾಮನಿಗೂ ಹೇಳ್ತಾರೆ ಬ್ರಹ್ಮಾಸ್ತ್ರವನ್ನು ಹಿಂಪಡೆದುಕೋ. ಆದ್ರೆ ಬ್ರಹ್ಮಾಸ್ತ್ರ ಒಂದ್ಸರಿ ಬಿಟ್ಟ ಮೇಲೆ ಅದನ್ನ ಹಿಂದ ಪಡೆಯೋಲಿಕ್ಕೆ ಆಗೋದಿಲ್ಲ. ಯಾರಿಗೆ ಸಾಧ್ಯ ಅಂತಂದ್ರೆ ಬ್ರಹ್ಮಚರ್ಯದಲ್ಲಿ ಇದ್ದವರಿಗೆ ಮಾತ್ರ ಸಾಧ್ಯ ಅಂತೆ. ಅರ್ಜುನ ಅದನ್ನ ಹಿಂಪಡಿತಾನೆ. ಅರ್ಜುನ ಬ್ರಹ್ಮಚರ್ಯದಲ್ಲಿ ಇರ್ತಾನೆ. ಅದೇಗಪ್ಪ, 2 ಮದುವೆಯಾಗಿ ಗೃಹಸ್ಥಾಶ್ರಮಕ್ಕೆ 2 ಸರ್ತಿ ಕಾಲಿಟ್ಟಿದ್ದಾನೆ, ಬ್ರಹ್ಮಚರ್ಯದಲ್ಲಿದ್ದಾನೆ. ಹೇಗೆ? ಯಾರನ್ನ ಮದುವೆಯಾಗಿದ್ದಾನೋ ಅವರಲ್ಲಿ ಮಾತ್ರ ಹೆಂಡತಿಯ ಭಾವನೆಯನ್ನು ಇಟ್ಟುಕೊಂಡಿದ್ದಾನೆ, ಬೇರೆಯವರನ್ನ ನೋಡೋದಿಲ್ಲ. ಅದು ಬ್ರಹ್ಮಚರ್ಯ, ಅದು ಕೂಡ ಬ್ರಹ್ಮಚರ್ಯವೇನೆ. ಆದರೆ ಇವನಿಗೆ ಅಶ್ವತ್ಥಾಮನಿ ಮದುವೆ ಆಗಿಲ್ಲ, ಆದ್ರೆ ದುರ್ಯೋಧನಾದಿಗಳ ಅನೇಕ ಅವರ ಅರಮನೆಯಲ್ಲಿ ಓಡಾಡುವಂತಹ ಸ್ತ್ರೀಯರ ಮೇಲೆ ಕಣ್ಣು ಹಾಕಿದ್ದ ಅವನು. ಬ್ರಹ್ಮಚರ್ಯ ನಾಶವಾಗಿತ್ತು, ಹಿಂಪಡೆದುಕೊಳ್ಳಿಕ್ಕೆ ಆಗ್ಲಿಲ್ಲ.
ಮದುವೆ ಆಗದಿದ್ದರೂ ಅವನು ಬ್ರಹ್ಮಚಾರಿ ಅಲ್ಲ, ಇವನು ಮದುವೆ ಆದರೂ ಬ್ರಹ್ಮಚಾರಿ ಆಗಿದ್ದಾನೆ, ಎಷ್ಟೇ ವ್ಯತ್ಯಾಸ. ಆ ಗುಣಗಳು ನಮ್ಮಲ್ಲಿ ಇರಬೇಕು ಅಷ್ಟೆ. ಆ ರೀತಿ ಈ ಒಂದು ಸನ್ಯಾಸಿಯ ಲಕ್ಷಣಗಳು ಅಂತ ಹೇಳ್ತಾ ಇದೆ. ನಾವು ಕೂಡ ಸನ್ಯಾಸಿಗಳು ಆಗಬಹುದು ಅಂತ ಅರ್ಥ ನೋಡಿ. ಮಹಾಬಾಹೋ, ಮಹಾಬಾಹೋ, ಎಲೈ ಮಹಾಬಾಹು ಆದ ಅರ್ಜುನನೇ, ಎಲೈ ಮಹಾಬಾಹು ಆದ ಅರ್ಜುನನೇ, ಯಹ ನ ದ್ವೇಷ್ಟಿ, ಯಹ ನ ದ್ವೇಷ್ಟಿ, ಯಾರು ಯಾರನ್ನೂ ದ್ವೇಷಿಸುವುದಿಲ್ಲವೋ, ಯಾರು ಯಾರನ್ನೂ ದ್ವೇಷಿಸುವುದಿಲ್ಲವೋ, ನ ಕಾಂಕ್ಷತಿ, ಯಾವುದನ್ನೂ ಎಣಿಸ್ತಿಲ್ಲ ಆಚಾರ್ಯ, ಏನೋ ನಿಮ್ ಬ್ಯಾಂಡ್ ಬಿಡ್ಸ್ಗೆ ಫ್ರೀ. ಸಹ ಅವನು, ಸಹ ಅವನು ನಿತ್ಯ ಸನ್ಯಾಸಿ, ನಿತ್ಯ ಸನ್ಯಾಸಿ ಎಂದು, ನಿತ್ಯ ಸನ್ಯಾಸಿ, ನಿತ್ಯ ಸನ್ಯಾಸಿ ಎಂದು ಜ್ಞೇಯ ತಿಳಿ, ಜ್ಞೇಯ ತಿಳಿ. ಸಹ ಅಂತಾನೆ ಮಾಡ್ಕೊಳ್ಳಿ ಮತ್ತೆ. ಸಹ ಅಂತಹ ನಿತ್ಯ ಸನ್ಯಾಸಿಯು, ಅಂತಹ ನಿತ್ಯ ಸನ್ಯಾಸಿಯು ಬಂಧಾತ್ ಸಂಸಾರದ ಬಂಧನದಿಂದ, ಬಂಧಾತ್ ಸಂಸಾರದ ಬಂಧನದಿಂದ, ಸುಖಂ ಅನಾಯಾಸವಾಗಿ, ಸುಖಂ ಅನಾಯಾಸವಾಗಿ ಪ್ರಮುಚ್ಯತೆ ಕಳೆದುಕೊಳ್ಳುತ್ತಾನೆ, ಬಂಧನವನ್ನ ಅನಾಯಾಸವಾಗಿ ಕಳೆದುಕೊಳ್ಳುತ್ತಾನೆ ಅಂತ ಅರ್ಥ. ಪ್ರಶ್ನೆ ಇದೆ ಕೇಳಿ. ಇನ್ನು ಒಂದೇ ನಿಮಿಷ ಇದೆ, ಪ್ರಶ್ನೆ ಇದ್ರೆ ಕೇಳಿ. ಇಲ್ಲ ಸರ್. ಸರಿ, ಹಾಗಾದ್ರೆ ಇವತ್ತಿನ ಪಾಠ ಇಲ್ಲಿ ಮುಗಿಸೋಣ.